ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಶಾಲಾ ಮಾಹಿತಿ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು KZID ನ್ಯೂ ಪಾಲಿಸಿ ಹೇಗೆ ಮಾಡೋದು ಅಂತ ಹೇಳೋಣ. ಮೊದಲಿಗೆ KZID ಎಂದು ಟೈಪ್ ಮಾಡಿದರೆ ಈ ಥರ ಬರುತ್ತೆ. KZID ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ KZID ಸಂಖ್ಯೆ ಹಾಕಿ ಮೊಬೈಲ್ ನಂಬರ್ ಹಾಗೆ ಫ್ಲೆಚ್ ಬರುತ್ತೆ. ಅಥೆಂಟಿಕ್ ಅಂತ ಕೊಟ್ಟರೆ OTP ಬರುತ್ತೆ. OTP ನಂತರ ಕ್ಯಾಪ್ಚಾವನ್ನು ಹಾಕಿ ಲಾಗಿನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ. ಇಲ್ಲಿ 3 ಲೈನ್ಸ್ ಕಾಣಿಸ್ತಿದ್ದಾವೆ. 3 ಲೈನ್ ಮೇಲೆ ಕ್ಲಿಕ್ ಮಾಡಬೇಕು. 3 ಲೈನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಲೈಫ್ ಇನ್ಶೂರೆನ್ಸ್ ಅಂತಿದೆ. ಲೈಫ್ ಇನ್ಶೂರೆನ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಪ್ಲೈ ಫಾರ್ ನ್ಯೂ KZID ಪಾಲಿಸಿ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇದ್ದಾವೆ. ಇನ್ಸ್ಟ್ರಕ್ಷನ್ಗಳನ್ನು ಓದಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿರಿ. 6 ಸ್ಟೆಪ್ಸ್ ಬರ್ತವೆ. ಮೊದಲನೇ ಬೇಸಿಕ್ಸ್ ಡೀಟೇಲ್ಸ್ ಅಂತಿದೆ. ಬೇಸಿಕ್ ಡೀಟೇಲ್ಸಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸ್ಗಳನ್ನು ಸರಿಯಾಗಿ ನೋಡಿ ಟೈಪ್ ಮಾಡಬೇಕು. ನೇಮ್ ಕನ್ನಡದಲ್ಲಿ ಯಾವ ರೀತಿ ಟೈಪ್ ಮಾಡಬೇಕು, ಅದೇ ರೀತಿ ಫಾದರ್ ನೇಮ್ ಕೂಡ ಕನ್ನಡದಲ್ಲಿ ಬರೀಬೇಕು. ನಿಮ್ಮ ಎಲ್ಲ ಬೇಸಿಕ್ ಡೀಟೇಲ್ಸ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ಒಂದ್ಸರಿ ಚೆಕ್ ಮಾಡಿಕೊಂಡು ಸರಿಯಾಗಿದೆ ಅಂತ ನೋಡಿ, ಇಲ್ಲಾಂದರೆ ಅಪ್ಡೇಟ್ ಮಾಡಿ. ಅಪ್ಡೇಟ್ ಮಾಡಿದ ನಂತರ ಸೇವ್ ಅಂತ ಬಟನ್ ಬರುತ್ತೆ. ಸೇವ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಒತ್ತಬೇಕು. ನೆಕ್ಸ್ಟ್ ಒತ್ತಿದ ತಕ್ಷಣ ನಿಮಗೆ ಈ ಥರ ಆರ್ ಯು ಎನ್ಶೋರ್ ದ್ಯಾಟ್ ಅಂತ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ 2ನೇ ಸ್ಟೆಪ್ಸ್ ಬರುತ್ತೆ. ಇಲ್ಲಿ KZID ಡೀಟೇಲ್ಸ್ ಅಂತ ನೀವು ಹಿಂದೆ KZID ಪಾಲಿಸಿಗಳನ್ನು ಮಾಡಿದರೆ ನಿಮ್ಮ KZID ಪಾಲಿಸಿಗಳೆಲ್ಲ ಡೀಟೇಲ್ಸ್ ಬರುತ್ತೆ. ಒಂದು ಸರಿ ನೀಟಾಗಿ ನೋಡ್ಕೊಳ್ಳಿ. ನೀಟಾಗಿ ನೋಡ್ಕೊಂಡೆ ನಿಮ್ಮ ಯಾವ್ಯಾವ ಬಾಂಡ್ ಇದೆ, ಎಷ್ಟಿದೆ ಅಮೌಂಟ್ ಎಲ್ಲ ತೋರಿಸುತ್ತೆ. ನೆಕ್ಸ್ಟ್ ಬಂದು ನೀವು ಎಷ್ಟು ಅಮೌಂಟಿಂದ KZID ಮಾಡ್ತಿದ್ದೀರಿ ಅಂತಕ್ಕಂಥದ್ದನ್ನು ಕೆಳಗಡೆ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಎಂಟರ್ ಅಮೌಂಟ್ ಇನ್ ರುಪೀಸ್ ಅಂತಿದೆ. ಇಲ್ಲಿ ನಾನು 1000 ಅಂತ ಮಾಡ್ತಾಯಿದ್ದೀನಿ. 1000 ಅಂತ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿರಿ. ಆರ್ ಯು ಶೋರ್ ವಾಂಟ್ ಒಂದು ಸೇವ್ ಅಂತಿದೆ. ಓಕೆ ಅಂತ ಕೊಡ್ರಿ. ನೆಕ್ಸ್ಟು ಫ್ಯಾಮಿಲಿ ಡೀಟೇಲ್ಸ್ ಬರುತ್ತೆ. ಇಲ್ಲಿ ನಿಮ್ಮ ಮನೆಯ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ಫಸ್ಟಿಗೆ ಸೆಲೆಕ್ಟ್ ರಿಲೇಷನ್ ಅಂತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದೊಂದಾಗಿ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ನೀವು ಆ್ಯಡ್ ಮಾಡ್ತಾ ಹೋಗಬೇಕು. ಈ ಥರ ಆ್ಯಡ್ ಮಾಡಿದರೆ ಎಲ್ಲ ಡೀಟೇಲ್ಸ್ ಬರುತ್ತೆ. ಇಲ್ಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ನಾನು ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ. ನೀವು ಕೂಡ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಆ್ಯಡ್ ಮಾಡಿ ಸೇವ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಸ್ಟೆಪ್ ಬರುತ್ತೆ ನಾಮಿನಿ ಡೀಟೇಲ್ಸ್ ಅಂತ. ಇಲ್ಲಿ ಆ್ಯಡ್ ಮಾಡಿರ್ತಕ್ಕಂಥ ಫ್ಯಾಮಿಲಿ ಮೆಂಬರ್ಸ್ಗಳಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೀವು ಅವರಿಗೆ ಎಷ್ಟು ಪರ್ಸೆಂಟೇಜನ್ನು ಕೊಡ್ತೀರಿ ಅಂತಕ್ಕಂಥದ್ದನ್ನ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಅಲ್ಲಿ ಟೈಪ್ ಮಾಡಿ ನೆಕ್ಸ್ಟ್ ಆ್ಯಡ್ ಅಂತ ಕೊಡಿ. ಆ್ಯಡ್ ಕೊಟ್ಟ ತಕ್ಷಣ ನಿಮ್ಮ ನಾಮಿನಿ ಡೀಟೇಲ್ಸ್ ತೋರಿಸುತ್ತೆ ಕೆಳಗಡೆ. ಅದ್ರ ಕೆಳಗಡೆ ನೆಕ್ಸ್ಟ್ ಸೇವ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್ನಲ್ಲಿ ನೀವು ಇಲ್ಲಿ ಕೆಲವೊಂದು ಆಪ್ಷನ್ಸ್ ಇದ್ದಾವೆ. ಸರಿಯಾಗಿ ನೋಡಿಕೊಂಡು ಅವನ್ನ ಎಸ್ ಆರ್ ನೋ ಅಂತ ಟೈಪ್ ಮಾಡಬೇಕು. ಈಸ್ ಯುವರ್ ಹೆಲ್ತ್ ಇನ್ ಗುಡ್ ಕಂಡೀಷನ್ ಅಂತಿದೆ. ಇನ್ನು ಎಸ್ ಅಂತ ಟೈಪ್ ಮಾಡ್ಕೋಬೇಕು. ಉಳಿದಿದ್ದ ನಿಮಗೆ ಯಾವುದಾದ್ರೂ ಹೆಲ್ತ್ ಇಶ್ಯೂ ಇದ್ದರೆ ಅದನ್ನ ನೋ ಅಂತ ಎಸ್ ಅಂತ ಟೈಪ್ ಮಾಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗುತ್ತೆ. ನಿನಗೆ ಇಲ್ಲಿ ಯಾವೂ ಇಲ್ಲ, ನಾನು ನೋ ಅಂತ ಟೈಪ್ ಮಾಡ್ತಾಯಿದ್ದೀನಿ. ಹೈಟ್ ಅಂತ ಕೇಳ್ತಾಯಿದೆ ಇನ್ ಸೆಂಟಿಮೀಟರು. ಅದೇ ರೀತಿಯಾಗಿ ವೇಟ್ ಅಂತಿದೆ ಇನ್ kg. ಹೈಟು ಮತ್ತು ವೇಟನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ವೇಟನ್ನು ಎಂಟ್ರಿ ಮಾಡಿ ಕೆಳಗಡೆ ಸೇವ್ ಅಂತ ಬಟನ್ ಮೇಲೆ ಒತ್ತಿ ಸೇವನ್ನು ಒತ್ತಿ ನೆಕ್ಸ್ಟ್ ಅಂತ ಕೂಡ ಇಲ್ಲಿ ಕೊನೆಗೆ ಡಿಕ್ಲರೇಷನ್ ಬರುತ್ತೆ. ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದ್ದಾವೆ. ನೀಟಾಗಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಓದಿ ಟಿಕ್ ಮಾರ್ಕ್ ಮಾಡಿಕೊಂಡು ಅದರ ಮೇಲೆ ಓಕೆ ಅಂತ ಕೊಡಿ. ಆರ್ ಯು ವಾಂಟ್ ಟು ಫಿನಿಶ್ ದ ಅಪ್ಲಿಕೇಶನ್ ಅಂತ ಬರುತ್ತೆ. ಓಕೆ ಅಂತ ಕೊಡಿ. ಇಲ್ಲಿ ಡೈರೆಕ್ಟಾಗಿ
ಪೇ ಥ್ರೋ K2 ಅಂತಿದೆ. ಆನ್ಲೈನಲ್ಲೇ ನೀವು ಅಮೌಂಟನ್ನು ಪೇ ಮಾಡಬೇಕು. ಎಷ್ಟು KZAD ಅಮೌಂಟ್ ಮಾಡಿದರೆ ಅಷ್ಟನ್ನು ಆನ್ಲೈನಲ್ಲಿ ಪೇ ಮಾಡಬೇಕಾಗುತ್ತೆ. ಆನ್ಲೈನಲ್ಲಿ ಪೇ ಮಾಡಿದ ಮೇಲೆ ಪ್ರಿಂಟ್ ಅಂತ ಕೊಡಬೇಕು. ಪ್ರಿಂಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ಈ ಥರ ಒಂದು 2 ಫಾರ್ಮ್ಯಾಟ್ ಓಪನ್ ಆಗ್ತವೆ. ಒಂದು ವೈದ್ಯಾಧಿಕಾರಿಗಳು ಫಿಲ್ ಮಾಡಿಸಿ ಸೈನ್ ಮಾಡುತ್ತಾರೆ, ಅಪ್ಲೋಡ್ ಮಾಡಬೇಕು. ಅದೇ ರೀತಿಯಾಗಿ ಇನ್ನೊಂದು ನಿಮ್ಮ DDO ಅವರಿಂದ ಸೈನ್ ಮಾಡಿ ಅದನ್ನು 1 MB ಒಳಗಡೆ ವಾರದಲ್ಲಿ ನಿಮ್ಮ KZAD ನ್ಯೂ ಪಾಲಿಸಿ ಅಪ್ಲೋಡ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.